ಹಾಯ್ ಗಾಯ್ಸ್, ನಾವು ಇವತ್ತು ಟ್ರಿಪ್ ಹೊಂಟಿವಿ. ನಾಳೆ ಏನೇನಿದೆ ಪ್ಲೇಸ್ ಇದೆ ಅಂತ ಎಲ್ಲ ತೋರಿಸ್ತೀವಿ. ಆದಷ್ಟು ಬೇಗ ಬ್ಲಾಗ್ ಬರುತ್ತೆ, ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಗಾಡಿ ಪೂಜೆ ಮಾಡಿ ಇನ್ನೇನು ಹೋಗೋರಿದ್ದೀವ್ರಿ. ಅಣ್ಣಂದು ಬರ್ತ್ಡೇ ಇತ್ತು, ಅದ್ರ ಸಲಿಂದ ಮತ್ತೆ ಕೆಳಗಡೆ ಇಳಿದೀವಿ ನೋಡ್ರಿ. ತಿಂತಿಣಿ ಸ್ಟಾಪ್ ಮಾಡಿದ್ದೀವ್ರಿ. ನಮ್ ಸಿದ್ದಣ್ಣ ಬಂದ, ಎಲ್ಲಾರು ಶಾಪಿಂಗ್ ಮಾಡಾಕ್ತಾರ್ರಿ. ಈಗ ತಿಂತೀನಿ ಬಲಿ ರಾಜು ತಿನ್ನಕತ್ತಿ. ರಾತ್ರಿ ಹೋಗೋ ಟೈಮಿಗೆ ಗಾಡಿ ಪಂಚರ್ ಆಯ್ತು ನೋಡ್ರಿ. ನಮ್ಮ ಟೈಮೇ ಖರಾಬ್ ಇತ್ತು ನೋಡ್ರಿ. ಹಾಯ್ ಫ್ರೆಂಡ್ಸ್, ನಾವೀಗ ಶಿರ್ಷಿಯಲ್ಲಿ ನಿಂತಿದ್ದೀವಿ. ಯಾಕಪ್ಪ ಅಂತಂದ್ರೆ ನಿನ್ನೆ ರಾತ್ರಿ ಸ್ವಲ್ಪ ಟಯರ್ ಬಸ್ಟ್ ಆಯಿತು. ಅದ್ರ ಸಲಿಂದ ಇಲ್ಲಿ ಟಯರ್ ಅದು ರಿಪೇರಿ ಮಾಡಿಸಿ ಅಲ್ಲದು ಉಟ್ಕೊಂಡು ನಾಷ್ಟ ಮಾಡಿ ಈಗ ಮತ್ತೆ ನೆಕ್ಸ್ಟ್ ಹೊಂಟಿವಿ ನೋಡ್ರಿ. ಇವ್ರು ನೋಡ್ರಿ ನಮ್ಗೆ ಬುಟ್ವನ್ಕೆಯಿಂದ ನಾಷ್ಟ ಮಾಡ್ಯಾರ. ನಾವು ಈಗ ಮಾಡಾಕ್ತೀವಿ ಪಲಾವ್. ಬರ್ರಿ ಬಿಹಾರಿಂದ ರಿಟರ್ನ್ ಇದಕ್ಕೆ ಬಂದಿದ್ದು ಯುಪಿ ಎಂಪಿ ಹಿಡ್ಕೊಂಡು ಮತ್ತೆ ರಿಟರ್ನ್ ಮಹಾರಾಷ್ಟ್ರ ಫುಲ್ ರೌಂಡ್. ನಾವು ಟೋಟಲ್ ಎಷ್ಟಾಗ್ತದೆ? ಟೋಟಲ್ 7,133 ಕಿಲೋಮೀಟರ್. ಅಮೌಂಟ್ ಎಷ್ಟಾಗುತ್ತೆ? ಅಮೌಂಟ್ 18 ರೂಪಾಯಿ ಕಿಲೋಮೀಟರ್. ಅಲ್ಲ ಎಷ್ಟಾಗ್ತದೆ? 22,000 ಬರ್ತದೆ. ಇಲ್ಲಿ ನೋಡ್ರಿ ನಮ್ಮ ಊರಾಗ 6 ರೂಪಾಯಿ ಒಂದು ಕ್ಯಾನ್ ಕೊಡ್ತಾರ. ಇಲ್ಲಿ ಬರೀ 1 ರೂಪಾಯಿ ನೋಡ್ರಿ. ಎಲ್ಲ ಪೂರ್ದಾಗ ನಾವು ಟೂರಿಗೆ ಬಂದಿದ್ವಲ್ಲ, ಬರೀ 1 ರೂಪಾಯಿದಾಗ ನೀರು ಬರ್ತಾವ ನೋಡ್ರಿ. 5 ರೂಪಾಯಿ ಹಾಕಿದ್ರೆ ಬರಂಗಿಲ್ಲ, 5 ರೂಪಾಯಿ ವಾಪಸ್ ಬರ್ತದ. 1 ರೂಪಾಯಿ ಹಾಕಿದ್ರೆ ಅಷ್ಟೇ ನೀರು ಬರ್ತಾವ್ರಿ. ಇಲ್ಲಿ ಏನಾಡ್ತಿ ಈ ಸಡ ಬಾಣ ಇಂಥ ನೀರಾಗಿ ಸಾರ್ತ ಬರ್ರಿ ಜಾಗ ಅದ ಅಷ್ಟೇ. ಬರ್ರಿ ಬರ್ರಿ. ಸಿದ್ದು ಏನಾದಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ತೇಲೆ ಆಡ್ತೀವಿ. ಬರ್ರಿ ಜಲ್ದಿ ಬರ್ರಿ. मतलब वो अलग ही लेवल का बंदा था. ಇಲ್ಲೊಂದು ಬ್ರಿಡ್ಜ್ ತೋರಿಸ್ತೀನಿ ನೋಡ್ರಿ. ಯಾವ ತರ ಅದಂದ್ರ ನೆಕ್ಸ್ಟ್ ಲೆವೆಲ್ ಐತೆ. ಪೂರಾ ವ್ಯೂ ಮಾತ್ರ ನೀವು ನೋಡ್ಬೋದು ಮುಂದ. ಏನಾದ್ರೂ ಶಿರ್ಸಿಗೆ ಹೊಂಟಿದ್ರೆ ಈ ಪ್ಲೇಸ್ ಮಿಸ್ ಮಾಡ್ಬೇಡ್ರಿ. ಹಾಯ್ ಗಾಯ್ಸ್, ಬೆಳಗ್ಗೆ ತಾನೇ ಸ್ನಾನ ಆಯ್ತು. ಈಗ ಶಿರ್ಸಿಗೆ ಬಂದಿವಿ. ಶಿರ್ಸಿ ಟೆಂಪಲ್ ಹೇಗಿದೆ ಅಂತ ತೋರಿಸ್ತೀವಿ. ಒಳಗಡೆ ಬನ್ನಿ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳಲೀಲೆ. ತೋರಿಸೋರಿ ನಿನ್ನೆ ಗ್ಯಾಂಗ್ ಬ್ಯಾಂಗ್ ಆಗ್ಯದ. ನಿನ್ನೆ ನೋಡ್ರಿ ಗ್ಯಾಂಗ್ ಬ್ಯಾಂಗ್ ಆಗಿತ್ತು. ಅದಕ್ಕೆ ಇಲ್ಲಿ ನೋಡ್ರಿ ದಾರ್ಯಾಗ ನಿಂದಿರ್ಸಿದ್ರು. ಸೋಡಾ ಕುಡಿಯಾಕ್ತಾರ. ಯಾರು ಕೊಡ್ತಾರ ಇವ್ನ ಕಡೆ ಒಂದಷ್ಟು ಸೋಡಾ ಫ್ರೀ. ಇಲ್ಲಿ ನೋಡ್ರಿ ಹ್ಯಾಂಗಿಂಗ್ ಬ್ರಿಡ್ಜ್ ಮ್ಯಾಗ ಬಂದಿದ್ವಿ. ಇಲ್ಲೊಂದು ಗಣಪತಿ ಗುಡಿಗೆ ಬಂದಿದ್ವಿ ನೋಡ್ರಿ. ಗಣಪತಿ ಗುಡಿ ಹೆಸರು ಗೊತ್ತಾಗ್ಲಿಲ್ಲ. ನಿಮ್ಗೆ ಏನಾನ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಈಗ ನೋಡ್ರಿ ನಮ್ಮ ಅಂಕಲ್ ಅವರು ಹೋಗಿ ಕಾಯಿಪಲ್ಯ ತೊಗೊಂಬಂದಾರ. ಅಡಿಗೆ ರೆಡಿ ಮಾಡಾಕ್ತಾರ. ಈಗ ಅಂಕಲ್ ಅಡಿಗೆ ಏನ್ ಮಾಡಾಕ್ತೀರಿ? ಬಳ್ಳಾಳಿ ಸಾರು ಮತ್ತೆ ರೈಸ್ ಯಾವ್ದ್ರಿ? ಅದು ಒಂದು ಇದ್ರದ್ದು ಬರುತ್ತೆ ರೈಸ್. ಅಂತಾರಲ್ಲ ಅದ್ರ ರೈಸ್. ಹೌದು. ಇಲ್ಲಿ ನೋಡ್ರಿ ಎಲ್ಲಾ ಕಾಯಿಪಲ್ಯ ತಂದಾರ. ಚಾಕುನೇ ತಂದಿಲ್ಲ. ಇಲ್ಲಿ ಒಬ್ರು ಆಂಟಿ ಅವ್ರು ಅಡಿಗೆ ಮಾಡಾಕ್ತಾರ ಅಂತ ಅದಕ್ಕೆ ಚಾಕು ಇಸ್ಕೊಂಡ್ ಬರಕ್ ಹೊಂತೀವಿ. ಕೊಡ್ತಾರಿಲ್ಲ ನೋಡಮ್ ಬರ್ರಿ. ಮೊದ್ಲು ಅಡಿಗೆ ಸಿಕ್ಕಿತ್ ನೋಡ್ರಿ. ಬಾಂಡೆದ ಅಂಗಡಿ ಚಾಕು ತಗೊಂಡ್ ಬಂದಿ. ಶಾಸ್ತ್ರ ಕೊಡ್ರಿ. ಅಂತೂ ಇಂತೂ ಎಷ್ಟು 30 ರೂಪಾಯಿ
ಬಾಳಗನ ಪಕ್ಕರಿ 30 ರೂಪಾಯಿ ಕೊಟ್ಟು ಸಾಕು ತೊಗೊಂಬಂದಿವ್ರಿ. ಹೋಗಿ ಈಗ ಕಟ ಕೊಯ್ತೀವ್ರಿ. ಏನು ಟಮಾಟ ಆಮೇಲೆ ಅಡಿಗೆ ಹೆಂಗಾಗ್ತದ ಅಂತೇಳಿ ತೋರಿಸ್ತೀವಿ. ಎತ್ತು ಇಲ್ಲೊಂದು ಅಲ್ಲಿ ಆಂಟರು ಅಡಿಗೆ ಮಾಡತ್ತಾರಂತ. ಹಾ ಇನ್ನೊಂದ್ ಚಾಕು ಇದ್ರೆ ನಡೀತದೆ ನೋಡ್ರಿ. ನೋಡಮ್ಮ ಈತ ಹೋಗಿ ತೊಗೊಂಬರ್ತೀನಿ ಅಂತ ಹೇಳೋಣ. ಇಲ್ಲಿ ಆಂಟಿ ಅವ್ರು ಅಡಿಗೆ ಮಾಡಕ್ತಿದ್ರಿ. ಇವ್ರದೊಂದ್ ಚಾಕು ಕೇಳ್ತೀನಿ ಅಂತ ಹೊಂಟನ್ರಿ. ನಮ್ಮ ಅಣ್ಣ ಕೇಳ್ತಾನ ಬಿಡ್ತಾನ ಗೊತ್ತಿಲ್ಲ. ನಾನು ಒಂದ್ ಸ್ವಲ್ಪ ಕೈ ಹಚ್ಚಿಕೆಯಿಂದ ಟಮಾಟೆ ಅದು ಕೊಯ್ದುಬಿಟ್ಟೆ ನೋಡ್ರಿ. ಕಡಿಗೆ ಆಂಟಿ ಅವ್ರು ಚಾಕು ಕೊಟ್ರು ನೋಡ್ರಿ. ತನ್ನ ಕೈಯಿಂದ ಕಾಯಿಪಲ್ಲೆ ಅದು ಕಟ್ ಮಾಡಿ ಮತ್ತೆ ವಾಪಸ್ ಹೋಗಿ ಕೊಟ್ಟಿರಿ. ಆಂಟಿಗೆ ಒಂದು ಥ್ಯಾಂಕ್ ಯು ಹೇಳ್ಬೇಕು ನೋಡ್ರಿ. ರೈಸ್ ಅಂತ ರೆಡಿ ಆಗ್ಯದ. ರೈಸ್ ರೆಡಿ ಆಗ್ಯದ ಇಲ್ಲಿ. ಆಯ್ತು ಸೀದಾ ಈಗ ಟಮಾಟೆ ಪಲ್ಯ ರೆಡಿ ಆಯ್ತು ಅಂದ್ರ ಕುಂತು ಜಡ್ದು ಬಿಡೋದೆ. ಅಡಿಗೆ ರೆಡಿ ಆಗಿತ್ತು ನೋಡ್ರಿ. ಎಲ್ಲರೂ ಕುಂತು ಊಟ ಮಾಡಿದ್ವಿ. ಇವತ್ತು ಫಸ್ಟ್ ಬ್ಲಾಗ್ ನೋಡ್ರಿ ಟೂರಿಂದು. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.